ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ಅಪ್ಪ ಬಂದು ರೈತ, ಅಮ್ಮ ಬಂದು ಮನೆ ಇರ್ತಾರೆ. ತುಂಬಾ ಜನಕ್ಕೆ ನನ್ನ ಪರಿಚಯ ಇಲ್ಲ. ಎಲ್ಲ ತುಂಬಾ ಜನ ಕೇಳ್ತಾ ಇರ್ತಾರೆ, ನಿಮ್ಮ ಊರು ಯಾವ್ದು ಸರ್, ನೀವು ಏನ್ ಮಾಡ್ಕೊಂಡಿದ್ರ, ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ಯಾವ ರೀತಿ ಮಾಡಿದ್ರಿ, ಅದೊಂದು ನಿಮ್ದೊಂದು ಬಯೋ ವಿಡಿಯೋ ಮಾಡಿ ಅಂತ. ಸೊ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೆ, ಗೇಮಿಂಗ್ ಆಡ್ತಿದ್ದೆ. ಆಲ್ಮೋಸ್ಟ್ ನಾನು ಅವಾಗ ತುಂಬಾ ಫ್ರೀ ಫೈರ್ ಗೇಮ್ ಮಾಡ್ತಿದ್ದೆ. ಹಾಗೆ ನಮ್ಮೂರು ಹೇಳಿಲ್ಲ ಅಲ್ವಾ, ನಮ್ಮೂರು ಬಂದಾಗ ಕ್ಲಿಕ್ ಮಾಡ್ಕೊಂಡು ನೋಡಿದಾಗ ಅಲ್ಲಿ ಕೃಷಿ ಮಾಧ್ಯಮ ಮತ್ತೆ ಕೃಷಿ ಬದುಕು ಒಂದು ಇಬ್ರು ಮೂಗು ಕೃಷಿ ಬಗ್ಗೆ ಹೇಳಿದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರದೊಂದಷ್ಟು ವಿಡಿಯೋಸ್ ನೋಡಿದಾಗ ನಾಟಿ ಕೋಳಿ ನನಗೆ ಮಾರ್ಕೆಟಿಂಗ್ ಬೇಕು ಅಂದ್ರೆ ನಾನು ಬೇರೆ ಯಾರನ್ನ ಯೂಟ್ಯೂಬ್ ಫೇಮಸ್ ಆಗಿರ್ತಾರಲ್ಲ ಅವ್ರ ಹತ್ರ ನಾನು ಮಾರ್ಕೆಟಿಂಗ್ ಮಾಡಬೇಕು, ಪ್ರಮೋಷನ್ ಮಾಡಿಸ್ಬೇಕಾಗುತ್ತೆ. ಅದು ನನ್ನದೇ ಒಂದು ಚಾನಲ್ ಅಂತ ಬಿಲ್ಡ್ ಆಗಿದ್ರೆ, ಸೊ ನನ್ನ ಚಾನಲ್ ನಾನೇ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಹಾಯ್, ನನ್ಗೆ ಗೊತ್ತು ವಿಡಿಯೋ ಬರ್ತದೆ ನೀವು ಸ್ವೈಪ್ ಮಾಡ್ತೀರಾ ಇಲ್ಲ ಸ್ಕಿಪ್ ಮಾಡಿಬಿಡ್ತೀರಾ ಅಂತ. ಸೊ ಆ ಥರ ಮಾಡಕ್ಕೆ ಹೋಗ್ಬಿಡಿ. ದಯವಿಟ್ಟು ವಿಡಿಯೋ ಫುಲ್ ನೋಡಿ ಕಂಪ್ಲೀಟ್ ಆಗಿ. ಏನಕ್ಕೆ ಅಂದರೆ ಇದು ನನ್ನ ಬಗ್ಗೆ, ನನ್ನ ಪರಿಚಯ, ಕಿರು ಪರಿಚಯ ಮಾಡ್ಕೋತಿದ್ದೀನಿ. ಯಾವುದ್ರ ಬಗ್ಗೆ ಅಂದರೆ, ನಾನು ಹೆಂಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ, ನಾನು ಏನಕ್ಕೆ ಯೂಟ್ಯೂಬ್ ಬಂದೆ, ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಏನಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ನನ್ನ ಚಾನಲ್ ನೋಡೋರು ಗೊತ್ತಿರುತ್ತೆ, ನಾನು ಆಲ್ಮೋಸ್ಟ್ ಎಲ್ಲ ನನ್ನ ಚಾನಲ್ ನಾಟಿ ಕೋಳಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಕೋಳಿ ಬಗ್ಗೆ ಹೇಳ್ತಾ ಇರ್ತೀನಿ, ನನ್ಗೆ ಗೊತ್ತಿರೋ ವಿಷಯ ನಿಮಗೆ ಶೇರ್ ಮಾಡ್ಕೊತಾ ಇರ್ತೀನಿ. ಹಾಗೆಯೇ ತುಂಬ ಜನಕ್ಕೆ ನನ್ನ ಪರಿಚಯ ಇಲ್ಲ. ಎಲ್ಲ ತುಂಬ ಜನ ಕೇಳ್ತಾ ಇರ್ತಾರೆ, ನಿಮ್ಮ ಊರು ಯಾವುದು ಸರ್, ನೀವು ಏನು ಮಾಡ್ಕೊಂಡಿದ್ದೀರಾ ಅನ್ನೋದೆಲ್ಲ ತುಂಬ ಜನ ಕಾಮೆಂಟಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ. ಮತ್ತು ಪರ್ಸ್ನಲಿ ಕೂಡ ಕಾಲ್ ಮಾಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಟೆಕ್ಸ್ಟ್ ಮಾಡಿ ಕೇಳ್ತಿರ್ತಾರೆ, ನಾಟಿ ಕೋಳಿಯಲ್ಲಿ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ಯಾವ ರೀತಿ ಮಾಡಿದ್ರಿ, ಅದೊಂದು ನಿಮ್ದೊಂದು ಬಯೋ ವಿಡಿಯೋ ಮಾಡಿ ಅಂತ. ಸೊ ಅವ್ರಿಗೋಸ್ಕರ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೊತ್ತು ನೀವು ಯಾರು ಕೂಡ ಇಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡಿರೋರು ಕಾಮೆಂಟ್ ಮಾಡಿ, ಗೊತ್ತಾಗುತ್ತೆ. ಏನಕ್ಕೆಂದರೆ ನನ್ನ ಬಗ್ಗೆ ಹೇಳ್ತಿದ್ದೀನಿ, ನಾನು ಹುಡುಗಿ ಅಲ್ವಲ್ಲ, ಫೇಮಸ್ ಏನಿಲ್ವಾ, ಸೊ ವೈರಲ್ ಆಗಲ್ಲ. ಇರಲಿ, ಪರವಾಗಿಲ್ಲ. ನನ್ನ ನೇಮ್ ಬಂದು ಸಿದ್ದರಾಜು ಅಂತ. ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ಅಪ್ಪ ಬಂದು ರೈತ, ಅಮ್ಮ ಬಂದು ಮನೆ ಇರ್ತಾರೆ, ಅಪ್ಪಂಗೆ ಹೆಲ್ಪ್ ಮಾಡಿಕೊಂಡು. ಸೊ ನಾನು ಬೇಸಿಕಲಿ ಸ್ಟಡಿ ಮಾಡಿರೋದು ITI. ಫಸ್ಟ್ SLC ಪಾಸು, ಸೆಕೆಂಡ್ ಕ್ಲಾಸು. ಅದುಬಿಟ್ರೆ ಫಸ್ಟ್ PU ಫೇಲು, ಫಸ್ಟ್ PU. ಅದಾದಮೇಲೆ ನಾನು ಸೇರ್ಕೊಂಡಿದ್ದೆ ನೆಕ್ಸ್ಟ್ ITI ಕೂಡ 3 ವರ್ಷ 2 ವರ್ಷ ಡಿಸ್ಕಂಟಿನ್ಯೂ, 2 ವರ್ಷ ಫೇಲ್ ಆಗಿ 3ನೇ ವರ್ಷ ಪಾಸ್ ಮಾಡ್ಕೊಂಡಿರೋದು. ಅದಾದಮೇಲೆ ನಾನು ಜಾಯ್ನ್ ಆಗಿದೆ ಕೆಲಸ ಅಂತ ಫಸ್ಟು ಇಲ್ಲಿ ಫ್ಯಾಕ್ಟ್ರಿಗೆ. ನನ್ನ ಫಸ್ಟ್ ಸ್ಯಾಲ್ರಿ ಬಂದು 8,000 ಅಲ್ಲ, 7,000 ಸಮಥಿಂಗ್, 8,000 ಅನ್ಕೊಳ್ಳಿ ಇತ್ತು ನನ್ನ ಫಸ್ಟ್ ತಿಂಗಳ ಸ್ಯಾಲ್ರಿ ಬಂದು. 2016 15 ಜಾಯ್ನ್ ಆಗಿದ್ದು ನಾನು, 16 ಅನ್ಸುತ್ತೆ ಜಾಯ್ನ್ ಆಗಿದ್ದು, ನೆನಪಿಲ್ಲ. ಅದಾದಮೇಲೆ ಕೋವಿಡ್ ಬರೋವರೆಗೂ ಅದೊಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ. ಅವಾಗ ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2018 ಲಾಗಿನ್ ಆಗಿದ್ದು, ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದೀನಿ. ನಾನು ಕ್ರಿಯೇಟ್ ಮಾಡಿದ್ದು ಏನಕ್ಕೆ ಅಂದರೆ, ಫಸ್ಟ್ ಆಫ್ ಆಲ್ ಇರಲಿ, ಇದು ನೆಕ್ಸ್ಟ್ ಹೇಳ್ತೀನಿ ಪಾಯಿಂಟು. ನಾನು ಇವಾಗ ಹೇಳೋಕೆ ಹೋಗಿರೋದೇನಪ್ಪ, ನನ್ನ ಪರಿಚಯ ಅಲ್ವಾ. ಸೊ ಅಲ್ಲಿಂದಾದ್ಮೇಲೆ ನಾನು ಕೋವಿಡ್ ಬಂದಾಗ ಅಲ್ಲೆಲ್ಲ ರಿಮೂವ್ ಆಯಿತು. ರಿಮೂವ್ ಆದ್ಮೇಲೆ ನೆಕ್ಸ್ಟ್ ಏನಪ್ಪ ಮಾಡೋದು ಅಂತ ಅನ್ಬೇಕಾದ್ರೆ ನನಗೆ ಯಾರೋ ಒಬ್ರು ಕೇಳಿದ್ರು. ಸೊ ನನಗೂ ಕೂಡ ಕೆಲಸ ಬೇಕಿತ್ತು, ಸ್ಯಾಲ್ರಿ ಕೂಡ ಚೆನ್ನಾಗಿತ್ತು. ಕೆಲಸ ಯಾವ್ದಾದ್ರು ಮಾಡೋಕ್ಕೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಓಕೆ ಮಾಡ್ತೇನೆ, ಜಾಯ್ನ್ ಆದೆ. ಸೊ ಸತತವಾಗಿ 3 ವರ್ಷ 3.5 ಇಯರ್ ರಿಲಯನ್ಸಲ್ಲಿ ಕೆಲಸ ಮಾಡಿದ್ದೀನಿ. ಕೋವಿಡಲ್ಲಿ ಕೂಡ ಕೆಲಸ ಕೊಟ್ಟಿದ್ದಾರೆ, ತುಂಬ ಖುಷಿ ಆಯಿತು. ಅದಾದ್ಮೇಲೆ ಸಡನ್ಲಿ ಮ್ಯಾನ್ ಪವರ್ನ ಕಟ್ ಮಾಡ್ಬಿಟ್ರು, ತೆಗೆದ್ರು. ಸೊ ಅದ್ರಲ್ಲಿ ನಾನಿದ್ದೆ, ಬೇರೆ ಕಡೆ ಜಾಯ್ನ್ ಮಾಡ್ಕೊಂಡ್ರು. ಬಟ್ 8 ಅವರ್ ಡ್ಯೂಟಿ, ನಾನು ಮೊದಲು ಮತ್ತೆ 12 ಅವರ್ ಡ್ಯೂಟಿ. ಸೊ ಅವಾಗ ಏನಾಯ್ತು ಅಂದರೆ, 8 ಅವರ್ ಕೂತಿದಾಗ ಸುಮ್ಮನೆ ಹಿಂಗೆ ಮೊಬೈಲ್ ನೋಡ್ತಾ ಕೂತಿದ್ದೋ. ನಂದು ಆಲ್ಮೋಸ್ಟ್ ಒಂದು ಆಲ್ರೆಡಿ ಚಾನಲ್ ಇತ್ತು, ಯೂಟ್ಯೂಬ್ ಚಾನಲ್ಲು. ಯೂಟ್ಯೂಬ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ. ಮಾಡ್ಬೇಕಾದ್ರೆ ಒಂದ್ಸತಿ ಏನಾಯ್ತು ಅಂದರೆ, ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೆ, ಗೇಮಿಂಗ್ ಆಡ್ತಿದ್ದೆ. ಆಲ್ಮೋಸ್ಟ್ ನಾನು ಅವಾಗ ತುಂಬ ಫ್ರೀ ಫೈರ್ ಗೇಮ್ ಮಾಡ್ತಿದ್ದೆ. ಹಾಗೆ ನಮ್ಮೂರು ಹೇಳಿಲ್ಲ ಅಲ್ವಾ, ನಮ್ಮೂರು ಬಂದು ಚಿಕ್ಕನಹಳ್ಳಿ ಅಂತ, ಮೈಸೂರು ಡಿಸ್ಟಿಕ್, ಮೈಸೂರು ತಾಲೂಕು, ಇಲ್ವಾಲ ಹೋಬಳಿ, ಚಿಕ್ಕನಹಳ್ಳಿ. ಆಲ್ಮೋಸ್ಟ್ ಹತ್ರ ಇರೋದೆಲ್ಲ ಗೊತ್ತಿರುತ್ತೆ ನಮ್ಮೂರು ಯಾವುದು ಅಂತ ಹೇಳಿದ ತಕ್ಷಣ. ಫ್ರೀ ಫೈರ್ ಗೇಮ್ ಮಾಡ್ತಿದ್ದೆ. ಅದಕ್ಕೋಸ್ಕರ ಸ್ಟ್ರೀಮಿಂಗ್ ಮಾಡಬೇಕು ಮತ್ತು ನನ್ನ ಗೇಮ್ ಪ್ಲೇ ಮಾಡಬೇಕು ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಮಾಡಿದಾಗ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ನನಗೆ 2,000 ಸಬ್ಸ್ಕ್ರೈಬ್ ಕೂಡ ಇದ್ರಲ್ಲಿ ಆಲ್ಮೋಸ್ಟು. ಸ್ವಲ್ಪ ಅದೇ ವರ್ಕು, ಡ್ಯೂಟಿಗೆ ಹೋಗೋ ಟೈಮಲ್ಲಿ ಡ್ಯೂಟಿಗೆ ಹೋಗ್ತೀನಲ್ಲ, ಅವಾಗ ವಿಡಿಯೋ ಗೇಮ್ ಆಡೋಕ್ಕಾಗ್ತಿರಲಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರಲಿಲ್ಲ, ಬಿಟ್ಬಿಟ್ಟಿದ್ದೆ, ಸ್ಕಿಪ್ಪೇ ಮಾಡಿಬಿಟ್ಟಿದೆ ವಿಡಿಯೋನ. ಅದಾದ್ಮೇಲೆ ಯಾವಾಗಲೂ ರಿಮೂವ್ ಮಾಡಿದ್ರು ನನ್ನ ಕೆಲಸದಿಂದ ಬೇರೆ ಕಡೆ ಟ್ರೈ ಮಾಡಿದೆ. ಅಲ್ಲಿ 8 ಅವರ್ ಕೆಲಸ, ಮಾರ್ನಿಂಗು 6 ಇಂದ 2:30 ಗಂಟೆ ಇತ್ತು. ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿತ್ತು, ಏನೂ ಕೆಲಸ ಇಲ್ಲ, ಬರೀ ಯೂಟ್ಯೂಬ್ ನೋಡ್ಕೊಂಡು ಕೂತ್ಕೊಂಡು ಇರುವ. ಆ ಯೂಟ್ಯೂಬ್ ನೋಡ್ಕೊಂಡು ಕೂತ್ಕೊಂಡಿರ್ಬೇಕಾರೆ ನನಗೊಂದು 2-3 ವಿಡಿಯೋ ಸಜೆಷನ್ ಬಂತು. ಮಾಮೂಲಿ ನೋಡ್ತಾ ಇರ್ತೀವಲ್ಲ, ಬರ್ತಲ್ಲ.
ಸೊ ಬಂದಾಗ ಕ್ಲಿಕ್ ಮಾಡ್ಕೊಂಡು ನೋಡಿದಾಗ ಅಲ್ಲಿ ಕೃಷಿ ಮಾಧ್ಯಮ ಮತ್ತೆ ಕೃಷಿ ಬದುಕು ಒಂದು ಇಬ್ರು ಮೂರು ಕೃಷಿ ಬಗ್ಗೆ ಹೇಳಿದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರದೊಂದಷ್ಟು ವಿಡಿಯೋಸ್ ನೋಡಿದಾಗ ನಾಟಿ ಕೋಳಿ ಈ ಮಿಶ್ರ ಬೇಸಾಯ ಮತ್ತೆ ಸಮಗ್ರ ಕೃಷಿ ಮಾಡೋದ್ರಿಂದ ತುಂಬಾ ಅನುಕೂಲ ಐತೆ. ಮತ್ತೆ ಯೂಟ್ಯೂಬ್ ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದ್ರೆ ನಾವು ಏನೇ ಪದಾರ್ಥ ಬೆಳೆದ್ರು ಕೂಡ ನೋಡಿ ನಾವು ಅತಿ ಹೆಚ್ಚಾಗಿ ಬೆಳಿತೀವಿ. ಇವಾಗ ನಾಟಿ ಕೋಳಿ ನಾನು ಸಾಕಿದ್ದೀನಿ, ನನಗೆ ಮಾರ್ಕೆಟಿಂಗ್ ಬೇಕು ಅಂದ್ರೆ ನಾನು ಬೇರೆ ಯಾರನ್ನಾರ ಯೂಟ್ಯೂಬ್ ಫೇಮಸ್ ಆಗಿರ್ತಾರಲ್ಲ ಅವ್ರ ಹತ್ರ ನಾನು ಮಾರ್ಕೆಟಿಂಗ್ ಮಾಡಬೇಕು, ಪ್ರಮೋಷನ್ ಮಾಡಿಸ್ಬೇಕಾಗುತ್ತೆ. ಅದು ನಂದೇ ಒಂದು ಚಾನಲ್ ಅಂತ ಬಿಲ್ಡ್ ಆಗಿದ್ರೆ ಸೊ ನನ್ನ ಚಾನಲ್ ನಾನೇ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ಬೋದು. ನಿಮ್ಗೆ ಎಲ್ಲರಿಗೂ ತಲುಪುತ್ತೆ ಅಲ್ವಾ. ತಲುಪಿದಾಗ ಏನಾಗುತ್ತೆ, ನನ್ನ ಚಾನಲ್ಲು ಬಿಲ್ಡ್ ಆದಂಗಾಗುತ್ತೆ ಮತ್ತು ನನ್ನ ಪರಿಚಯ ಕೂಡ ಆದಂಗಾಗುತ್ತೆ. ಹಾಗೇನೆ ನಾನು ಬೆಳೆದಿರೋಂಥ ತರಕಾರಿ ಆಗಲಿ, ಏನೇ ಒಂದು ಪ್ರಾಡಕ್ಟ್ ಏನೇ ಒಂದು ಏನಾರು ಆಗಿರಲಿ ಅದೆಲ್ಲ ಸೇಲೆಬಲ್ ಆಗುತ್ತೆ. ಆ ಕಾರಣದಿಂದ ಏನು ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಮಾಡೋದಕ್ಕೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದೆ, ನನ್ನ ಹತ್ರ ಒಂದು 2-3 ಕೋಳಿ ಇತ್ತು. ನಾವು ಒಂದು ಕೋಳಿ ತಂದಿದ್ದು, ಅದು ಹುಂಜ ತಿನ್ನೋದಕ್ಕೆ ಅಂದ್ಬಿಟ್ಟು ಕುಯ್ಯೋದಕ್ಕೆ ಅಂತ ತಗೊಂಬಂದಿದ್ದು ತಿನ್ನೋದಕ್ಕೆ. ಸೊ ಅದು ಯಾವ್ದು ಕಾರಣಾಂತರದಿಂದ ಕೂದಿರಲಿಲ್ಲ, ಅದನ್ನ ಹಂಗೆ ಬಿಟ್ಟಿದ್ದು. ಅದೇನಾಗ್ತದೆ ಅಂದರೆ ಹುಷಾರು ತಪ್ಪಿಡ್ತು. ಆ ಹುಷಾರು ತಪ್ಪಿತ್ತಲ್ಲ ಅಂದ್ಬಿಟ್ಟು ನಾವೇನು ಮಾಡ್ದೋ, ಆ ಕೋಳಿ ಜೊತೆಗೆ ಒಂದು ಹ್ಯಾಟೆ ತಂದುಬಿಟ್ಟು ಹ್ಯಾಟಿನ ತಂದು ಬಿಟ್ಟಾಗ ಎರಡು ಚೆನ್ನಾಗಾಯ್ತು. ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇನು ಮಾಡೋದು, ಮೊಟ್ಟೆ ಕೋಳಿ ತಂದಿದ್ದಿಲ್ಲ, ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗಿ ಕೋಳಿ ಜರ್ನಿ 2 ವರ್ಷ ಆಗಿದೆ ಕೋಳಿ ಸ್ಟಾರ್ಟ್ ಮಾಡಿ. ಇವಾಗ ಅಲ್ಲಿ ಸ್ಟಾರ್ಟ್ ಆಗಿದ್ದು ಒಂದು ಕೋಳಿ 16 ಮರಿ ಮಾಡ್ಕೊಡ್ತು. 14 ಮರಿನ 17 ಮಡಿತು, ಅದ್ರ ಸ್ವಲ್ಪ 14 ಮರಿ, 7 ಹ್ಯಾಟೆ 7 ಹುಂಜ ಕರೆಕ್ಟಾಗಿ ಮಾಡಿತ್ತು. 14 ಮಾಡಿತ್ತು. ಸೊ ಆ 14ರಿಂದ ಆ 2 14 ಆಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ನಾಟಿ ಕೋಳಿ 14 ಕೋಳಿಯಿಂದ ಒಂದು 150-200 ಗಂಟನೆ ಆಗಿದೆ, ರೀಚ್ ಆಗಿದೆ. ಮಾರಿದೀವಿ, ಎಷ್ಟೋ ಹದ್ದು ಕೀರ ಎಲ್ಲ ತಿನ್ಕೋಗಿದೆ ಎಲ್ಲ. ಸೊ ಇದಾದ್ಮೇಲೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 2-3 ವಿಡಿಯೋ ಒಂದು 5,000 10,000 ಹಿಂಗೆ ವ್ಯೂಸ್ ಹೋಯ್ತು. ಖುಷಿ ಆಯಿತು. ಅದಾದ್ಮೇಲೆ ಒಬ್ರು ಇವಾಗ ಅವ್ರು ನಮ್ಮ ಜೊತೆ ಇಲ್ಲ, ಹಗಲಿದ್ದಾರೆ. ಒಬ್ರು ಲೇಡಿ, ಕನ್ನಡ ಇಂಡಸ್ಟ್ರಿ ಅವರು, ನಿಮ್ಗೆ ಗೊತ್ತಿರುತ್ತೆ, ಅವ್ರು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರದ್ದೊಂದು ವಿಡಿಯೋ ಆಗುತ್ತೆ. ಆ ವಿಡಿಯೋ ತುಂಬ ವೈರಲ್ ಆಯಿತು ನನ್ನ ಚಾನಲಲ್ಲಿ. ಎಷ್ಟು ಅಂದರೆ 18 ಲಕ್ಷ 18 ಲ್ಯಾಕ್ ವ್ಯೂಸ್ ಆಯಿತು ಆ ಚಾನಲ್. ಆ ವಿಡಿಯೋದಿಂದ ನನ್ನ ಚಾನಲ್ ಸ್ವಲ್ಪ ಗ್ರೋತ್ ತಗೊಟ್ಟು. ಅದಾದಮೇಲೆ ನಾನು ನನ್ನ ಫ್ಯಾಷನ್, ನಾನು ಏನು ಮಾಡ್ತೀನಿ ಡೈಲಿ ವರ್ಕು, ನಾನು ಏನು ಮಾಡಬೇಕು ಅದೆಲ್ಲ ಅಪ್ಲೋಡ್ ಬರ್ತಾನೆ ಇದ್ದೀನಿ. ನೀವು ನಾಳೆ ನೋಡ್ತಿದ್ದೀರಾ. ಹಾಗೆಯೇ ಈ ಸಮಗ್ರ ಈ ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ಸಮಗ್ರ ಬೇಸಾಯ ಯಾವ ರೀತಿ ಮಾಡಿದ್ದೀನಿ, ನನ್ನ ಚಾನಲ್ ವಿಸಿಟ್ ಮಾಡೋದು ಗೊತ್ತಾಗುತ್ತೆ ಎಲ್ಲನೂ ಕೂಡ. ಅಡಿಕೆ ಇಟ್ಟಿದ್ದೀನಿ. 1.5 ಇಯರಿಂದ ಹಣ್ಣು ಗಿಡಗಳನ್ನ ಇಟ್ಟಿದ್ದೀನಿ. 1.5 ಇಯರ್ ಬ್ಯಾಕ್ ಒಂದು 40 ಥರ ವೆರೈಟಿ ಹಣ್ಣು ಗಿಡ ಇಟ್ಟಿದ್ದೀನಿ. ಆ 40 ಹಣ್ಣು ಗಿಡ ಏನಿಗೆ ಇಟ್ಟಿದ್ದೀನಿ ಅಂದರೆ, ಇವತ್ತು ಎಲ್ಲೇ ಆಚೆ ಹೋಗಿ ತಿಂತಿನಾದ್ರು ವ್ಯಾಕ್ಸ್ ಹಾಕಿರ್ತಾರೆ ಹಣ್ಣು ಗಿಡ ಅಲ್ಲ, ಹಣ್ಣುಗಳಿಗೆ ಕೆಮಿಕಲ್ ಯೂಸ್ ಮಾಡಿರ್ತಾರೆ, ಸ್ಪ್ರೇ ಮಾಡಿರ್ತಾರೆ. ಸೊ ನಾವು ನ್ಯಾಚುರಲ್ ಆಗಿ ಬೆಳ್ಕೊಂಡು ನಾವೇ ತಿನ್ನಬೇಕು. ನಮ್ಮ ಜಾಗ ಇದೆ. ನಾನೆಲ್ಲರೂ ಹೇಳೋದು ಇಷ್ಟೇ, ನಿಮ್ಮ ಹತ್ರ ಅರ್ಧ ಎಕರೆ ಆಗಲಿ 1 ಎಕರೆ ಜಾಗ ಇತ್ತು ಅಂದರೆ, ನೀರಿತ್ತು ಅಂದರೆ ಅಟ್ಲೀಸ್ಟ್ ಇವತ್ತೇ ಟ್ರೈ ಮಾಡಿ. ಏನಕ್ಕೆ, ಆ ಜಾಗದಲ್ಲಿ 100 ರೂಪಾಯಿ kg ಹಣ್ಣು ತಗೋ ತಿನ್ನೋದು, ಅದೇ 100 ರೂಪಾಯಿ ತಂದು ಗಿಡ ತಂದಿಟ್ರೆ ಲೈಫ್ ಲಾಂಗ್ ಇರುತ್ತೆ ಹಣ್ಣು ಗಿಡ. ಒಂದು ಕಿತ್ತಳೆ ಗಿಡ ಇಟ್ಕೊಂಡು ಮನೆಗೆ, ನಮ್ಮ ಸೀಸನ್ ಬಂದಾಗೆಲ್ಲ ಕಿತ್ತಳೆ ಸಿಗ್ತಾ ಇರುತ್ತೆ. ನಾವು ತಿನ್ಬೋದು, ನಮ್ಮ ಅಕ್ಕಪಕ್ಕದ ಮನೆಗೆ ತಿನ್ಬೋದು, ಎಲ್ಲರೂ ತಿನ್ಬೋದು, ಎಲ್ಲರೂ ಕೊಡ್ಬೋದು. ಅದಕ್ಕೆ ಹೇಳ್ತಿದ್ದೀನಿ, ಈಗಲೇ ಆದಷ್ಟು ಬೇಗ ಏನಾದರೂ ಪ್ರಯತ್ನ ಮಾಡಿ. ನೋಡಿ, ಇವಾಗ ಕೋಳಿ ಸಾಗಾಣಿಕೆ ಮಾಡ್ತೀವಿ ಅಂದ್ರೆ ಕೋಳಿ ಇರೋಷ್ಟು ಲಾಭ ಬೇರೆ ಯಾವ್ದ್ರಲ್ಲೂ ಇಲ್ಲ ರೀ. ಏನಕ್ಕೆ, ನಾಟಿ ಕೋಳಿ ಇವತ್ತು ನಾಟಿ ಕೋಳಿ ಮಟ್ಟ 15 ರೂಪಾಯಿ. ನಿಮ್ಮ ಹತ್ರ ಒಂದು 200-300 ಕೋಳಿ ಇತ್ತು ಅಂದ್ರೆ ನಾಟಿ ಕೋಳಿ, ನೀವು ಯಾವುದೇ ಒಂದು ಕೆಲ್ಸಕ್ಕೆ ಹೋಗೋದೇ ಬೇಡ. ಹೆಂಗೆ ಅಂತ ಹೇಳಿದೀನಿ ಕೇಳಿ. ಸಾರಿ, ಇದು ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀವಿ, ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಕೂಡ. ಇವಾಗ ನನ್ನ ಬಗ್ಗೆ ಹೇಳ್ತಿದ್ದೀನಿ, ನನ್ನ ಬಗ್ಗೆ ಹೇಳ್ತೀನಿ. ಇಷ್ಟು ನನ್ನ ಬಯೋಡೇಟಾ. ನಾನು ಮಾಡ್ತಿರೋ ವರ್ಕು ಸೆಕ್ಯೂರಿಟಿ ವರ್ಕು. ನಾನು ಸೆಕ್ಯೂರಿಟಿ ವರ್ಕ್ ಮಾಡಿಕೊಂಡು ಇಲ್ಲಿ ನಾಟಿ ಕೋಳಿ ಸಾಕೊಂಡು ತೋಟ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ನನ್ನ ಬೆನ್ನೆಲುಬಾಗಿ ನಾನು ನಿಂತಿರೋದು ನಮ್ಮಪ್ಪ, ನಮ್ಮ ತಂದೆ. ನಾನು ಇಲ್ಲದಾಗೆಲ್ಲ ನೋಡ್ಕೊತಿರೋದು, ಪ್ರತಿಯೊಂದೆಲ್ಲ ಕೆಲಸ ಮಾಡ್ತಾರೆ ಅವರೇನೆ. ನಂದೇನು ಶ್ರಮ ಇಲ್ಲ ಇಲ್ಲಿ. ನಾನು ಇಲ್ಲೇನೇ ನಾನು ಮಾಡಿರೋ ತೋಟದಲ್ಲಿ ಈ ಏನೇ ಬೆಳೆಸ್ಕೊಂಡಿರೋ ನಾಟಿ ಕೋಳಿ, ನಾನು ಹಿಂದೆ ನನ್ನ ವಿಡಿಯೋಸ್ ಎಷ್ಟು ಮಾಡಿದ್ದೀನಿ ಅದೆಲ್ಲ, ಎಷ್ಟು ನಾಟಿ ಕೋಳಿ ಮಾಡಿದ್ರು ಕೂಡ ಅದೆಲ್ಲ ಅದು ಪರಿಶ್ರಮ ಇರೋದು ನಮ್ಮ ತಂದೆದು ಒಬ್ಬರದೇ. ನಂದೇನೂ ಇಲ್ಲ ಅಲ್ಲಿ, ಎಲ್ಲ ನಮ್ಮ ತಂದೆ ಮಾಡಿರೋದ್ರಿಂದ ಎಲ್ಲ ಆಗಿರೋದು. ಇಷ್ಟು ನನ್ನ ಬಗ್ಗೆ ಹೇಳ್ಕೊಂಡಿರೋದು. ದಯವಿಟ್ಟು ಏನಾದರೂ ಕೂಡ ತಪ್ಪಾಗಿದೆ ಕ್ಷಮೆ ಇರಲಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.